ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಎಸೆಕಿಯೇಲನು ಬರೆದ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 4-5 ವಾಕ್ಯಗಳು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಊಗಿಸುವೆನು, ನೀವು ಬದುಕುವಿರಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಇಲ್ಲಿ ಒಂದು ಘಟನೆ ನಡೆಯುತ್ತಾ ಇದೆ. ಅದೇನಪ್ಪಾ ಅಂದ್ರೆ, ಒಣಗಿದ ಎಲುಬುಗಳು, ಸತ್ತು ಹೋಗಿದ್ದಂತ ಎಲುಬುಗಳು ಸತ್ತು ಒಣಗಿ ಅಲ್ಲಲ್ಲಿ ಬಿದ್ದಿದ್ದವು. ಅವುಗಳು ಬೇರೆ ಬೇರೆಯಾಗಿ ಒಂದೊಂದು ಕಡೆ ಬಿದ್ದಿದ್ದವು. ಆ ಎಲುಬುಗಳೆಲ್ಲ ಕತ್ತರಿಸಲ್ಪಟ್ಟಿತ್ತು ಪ್ರಿಯರೇ. ಆ ಎಲುಬುಗಳನ್ನು ನೋಡಿ ಆ ಎಸೆಕಿಯೇಲನು ಅಲ್ಲಿ ನಿಂತುಕೊಂಡು ಯೋಚನೆ ಮಾಡ್ತಾ ಇರುವ ಸಮಯದಲ್ಲಿ ಆ ಎಲುಬುಗಳ ಮೇಲೆ ದೈವೋಕ್ತಿಯನ್ನು ನುಡಿ. ಎಸೆಕಿಯೇಲನೇ, ಈ ಒಣಗಿದ ಎಲುಬುಗಳ ಮೇಲೆ ಜೀವ ಬರಬಹುದು ಅಂತ ಹೇಳಿ ಕರ್ತನು ಕೇಳಿದಾಗ ಅವನು, ದೇವರೇ ಅದು ನಿನಗೆ ಗೊತ್ತು ಅಂತ ಹೇಳಿದನು ಪ್ರಿಯರೇ. ಅದೇ ರೀತಿಯಲ್ಲಿ ಆ ಒಣಗಿದ ಎಲುಬುಗಳ ಮೇಲೆ ದೈವೋಕ್ತಿಯನ್ನು ನುಡಿದಾಗ ಆ ಒಣಗಿದ ಎಲುಬುಗಳು ಜೀವವಿಂದ ಎದ್ದು ಬಂದವು. ಅದು ಜೋಡಿಸಲ್ಪಡಿತು. ಅದಾದ ಮೇಲೆ ಅವುಗಳಿಗೆ ನರವು ಬಂದಿತು, ಅವುಗಳಿಗೆ ಜೀವ ಬಂತು, ಅವುಗಳಿಗೆ ಮಾಂಸ ಉಂಟಾಯಿತು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿಯೂ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಣಗಿದ ಎಲುಬುಗಳಾಕೆ, ಸೆತ್ತ ಎಲುಬುಗಳಾಕೆ ನಿಮ್ಮ ಜೀವಿತದ ಪರಿಸ್ಥಿತಿಯು ಸತ್ತು ಹೋಗಿದೆಯಾ? ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ದೇವರೇ ಮುಗಿದೋಯಿತು, ಅಯ್ಯೋ ಕರ್ತನೆ ನಾನು ಏನು ಮಾಡಲಿ, ನಾನು ನಂಬಿದವರೆಲ್ಲ ನನ್ನನ್ನು ಕೈ ಬಿಟ್ಟರು, ನಾನು ಪ್ರೀತಿಸಿದವರೆಲ್ಲ ನನ್ನನ್ನು ಕೈ ಬಿಟ್ಟರು, ಕರ್ತನೆ ನಾನು ಏನು ಮಾಡಲಿ, ನನ್ನ ಜೀವನವೇ ಬೇಡ, ನಾನು ಸತ್ತು ಹೋದರೆ ಸಾಕು ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ. ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾನೆ, ನೀವು ಸಾಯಬಾರದು, ನಿಮ್ಮೊಳಗಡೆ ದೈವೋಕ್ತಿಯನ್ನ ದೇವರು ಕಳಿಸ್ತಾ ಇದ್ದಾನೆ, ನೀವು ಬದುಕಬೇಕೆಂಬುದಾಗಿ ದೇವರ ಆಲೋಚನೆ ಇದೆ ಪ್ರಿಯರೇ. ನಿಮ್ಮಿಂದ ದೇವರ ದೊಡ್ಡ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಲೋಚನೆ ಇದೆ ಪ್ರಿಯ ಮಕ್ಕಳೇ. ಆದ್ರಿಂದ ಈ ಒಣಗಿದ ಎಲುಬುಗಳ ಮೇಲೆ ಜೀವವು ಬಂದ ಹಾಗೆ ನಿಮ್ಮ ಜೀವಿತದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ನೀವು ಒಣಗಿದ್ದೀರೋ, ಯಾವ ಯಾವ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಗಳು ಸತ್ತು ಹೋಗಿದೆಯೋ, ಎಲ್ಲವಕ್ಕೂ ಯೇಸುವಿನ ನಾಮದಲ್ಲಿ ಜೀವ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ಈ ಒಂದು ದಿನಕ್ಕಾಗಿ ಸ್ತೋತ್ರ ಅಪ್ಪ. ಈ ಒಂದು ದಿನದಲ್ಲಿ ಅಪ್ಪ ಈ ವಾಕ್ಯವನ್ನು ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡು. ಈ ವಾಕ್ಯದಂತೆ ಕರ್ತನೆ, ಒಣಗಿದ ಎಲುಬುಗಳ ಮೇಲೆ ಜೀವವು ಬಂದ ಹಾಗೆ ಇವರ ಜೀವಿತದಲ್ಲಿರುವ ಎಲ್ಲ ಒಣಗಿದ ಪರಿಸ್ಥಿತಿಗಳು, ಎಲ್ಲ ಸತ್ತ ಪರಿಸ್ಥಿತಿಗಳು ಸ್ವಾಮಿ ಯೇಸು ಕ್ರಿಸ್ತನ ನಾಮದಲ್ಲಿ ಜೀವದಿಂದ ಎದ್ದು ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಕರ್ತನೆ, ಅವರ ಜೀವದಿಂದ ಬದುಕುವ ಹಾಗೆ ಕೃಪೆ ಮಾಡು, ದಯ ತೋರಿಸು ಸ್ವಾಮಿ. ಎಲ್ಲ ಒಣಗಿದ ಜಾಗದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನ ಯೇಸುವಿನ ನಾಮದಲ್ಲಿ ನಾನು ಕಳಿಸ್ತಾ ಇದ್ದೇನೆ ಅಪ್ಪ. ಅದೇ ರೀತಿಯಲ್ಲಿ ಅವರ ಜೀವಿತದಲ್ಲಿ ಬೇಡವಾಗಿರುವ ಎಲ್ಲ ಒಣಗಿದ ಕಾರ್ಯಗಳನ್ನ ಕರ್ತನೆ ತೆಗೆದುಹಾಕಿ, ದೇವರ ಆತ್ಮನೆ ಒಳ್ಳೆಯ ಕಾರ್ಯಗಳನ್ನ, ಒಣಗಿದ ಕಾರ್ಯಗಳನ್ನ ಏಸಪ್ಪ ನೀವು ಮತ್ತೆ ಬದುಕಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.